ನಮಸ್ಕಾರ. ನಂದಿನಿ ಸ್ವಾಮಿ ಲೈಫ್ ಸ್ಟೈಲ್ ಇನ್ ಕನ್ನಡಗೆ ಸ್ವಾಗತ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಿವತ್ತು ತಲೆ ಮಾಂಸ ಸಾರು ಮಾಡ್ತಾಯಿದ್ದೀನಿ. ಅದು ಯಾವ ರೀತಿ ಅಂದರೆ ತರಕಾರಿ ಸಾರು ಅಂತಾರೆ. ಆ ಸಾರನ್ನ ನಾನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇವಾಗ ನಾವು ತಲೆ ಮಾಂಸ ತೊಗೊಂಡಿದ್ದೀವಿ. 1 kg ಅಷ್ಟಿದೆ ಇದು. ತಲೆ ಮಾಂಸ ತೊಗೊಂಡಿದ್ದೀವಿ. ಅದನ್ನು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೋಬೇಕು. ಇವಾಗ ಇದಕ್ಕೆ ಬೇಕಾಗಿರೋ ಅಂಥದ್ದು ಬೆಳ್ಳುಳ್ಳಿ, ಶುಂಠಿ ಮತ್ತು ಚಕ್ಕೆ, ಲವಂಗ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿನ ನಾವು ಸ್ವಲ್ಪ ಜಾಸ್ತಿನೇ ತೊಗೋಬೇಕಾಗತ್ತೆ. ಇವಾಗೆಲ್ಲ ಇವಿಷ್ಟೆಲ್ಲ ತೊಗೊಂಡಿದ್ದೀನಲ್ವ. ಇವಾಗ ಒಂದು ಬಾಣಲೆಗೆ ನಾನು ಎಣ್ಣೆ ಹಾಕ್ಕೊಂಡು ಇದಕ್ಕೆ ನಾನು ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಈರುಳ್ಳಿ ಇವಿಷ್ಟನ್ನು ಸಹಿತ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ. ಇದು ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಹಸಿ ವಾಸನೆ ಏನು ಬರೋಲ್ಲ. ಸಾರು ಒಳ್ಳೆ ಟೇಸ್ಟಿಯಾಗಿ ಬರುತ್ತೆ. ಅದಕ್ಕೋಸ್ಕರ ಎಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಎಣ್ಣೆಯಲ್ಲಿ ಹುರ್ಕೊತೀನಿ. ಇವೆಲ್ಲ ಸ್ವಲ್ಪ ಬ್ರೌನ್ ಕಲರ್ ಬರುತ್ತೆ ಅಲ್ಲಿವರೆಗೂ ಹುರ್ಕೊತೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಬಿಟ್ಟು ಹುರ್ಕೊಬೇಕು. ಈ ಥರ ಹುರ್ಕೊಳ್ಳೋದ್ರಿಂದ ಸಾರು ಟೇಸ್ಟಿಯಾಗಿ ಬರುತ್ತೆ. ಅದಕ್ಕೋಸ್ಕರ ಹುರ್ಕೊತಾ ಇದ್ದೀನಿ. ಇದೆಲ್ಲ ಹುರ್ಕೊಂಡ್ಮೇಲೆ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹಿತ ಹಾಕ್ಕೊಳ್ತೀನಿ. ಇದಕ್ಕೆ ಟೊಮೆಟೊ ಹಣ್ಣು ಹಾಕೋದಿಲ್ಲ. ಹಾಕೋದಿದ್ರೆ ಬೇಕಾದ್ರೆ ಒಂದು ಹಾಕ್ಬೋದು, ಇಲ್ಲ ಅಂತಂದರೆ ಬೇಡ, ಟೊಮೆಟೊ ಹಣ್ಣು ಹಾಕಬಾರ್ದು. ಮತ್ತು ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಸಹಿತ ಈ ಎಣ್ಣೆನಲ್ಲೇ ನಾನು ಈ ಥರ ಹುರ್ಕೊತೀನಿ. ಈ ಥರ ಎಲ್ಲ ಹಾಕ್ಕೊಳ್ಳೋದ್ರಿಂದ ಸಾರು ತುಂಬ ರುಚಿಯಾಗಿ ಬರುತ್ತೆ. ಅದಕ್ಕೋಸ್ಕರ ನಾವು ಯಾವುದೇ ನಾನ್ ವೆಜ್ ಸಾರು ಮಾಡಿದ್ರು, ಅಂದರೆ ಕೆಲವೊಂದು ನಾನ್ ವೆಜ್ ಸಾರು ಮಾಡಿದಾಗ ಈ ಥರ ಹುರ್ಕೊಂಡು ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಮತ್ತು ಇವೆಲ್ಲ ಹುರ್ಕೊಂಡ್ಮೇಲೆ ನಾನು ಇದಕ್ಕೆ ಅರಿಶಿನ ಮತ್ತು ಖಾರದ ಪುಡಿ, ಧನಿಯದ ಪುಡಿ ಹಾಕ್ಕೊಳ್ತೀನಿ. ಖಾರದ ಪುಡಿಗೆ ನಾವು ಎಷ್ಟು ಖಾರ ತಿಂತೀವಿ ಅಷ್ಟು ನೋಡ್ಕೊಂಡು ಹಾಕ್ಕೋಬೇಕು. ಅಂದರೆ ಖಾರ ಜಾಸ್ತಿ ತಿನ್ನೋದಾದರೆ ಖಾರದ ಪುಡಿ ಜಾಸ್ತಿ ಹಾಕ್ಕೋಬೋದು. ಆಮೇಲೆ ಧನಿಯದ ಪೌಡರು ಹಾಕ್ಕೋಬೇಕು, ಆವಾಗ ಟೇಸ್ಟಿಯಾಗಿ ಬರುತ್ತೆ. ಇವಾಗ ಇದನ್ನು ಸಹಿತ ಎಲ್ಲ ಬೆಚ್ಚಗೆ ಮಾಡ್ಕೊಳ್ತೀವಿ. ಬೆಚ್ಚಗೆ ಮಾಡ್ಕೊಂಡ್ಮೇಲೆ ಆರಕ್ಕೆ ಇಟ್ಬಿಟ್ಟು ಅದನ್ನು ಮಿಕ್ಸಿ ಜಾರನ್ನೆಲ್ಲ ಹಾಕಿ ರುಬ್ಬಿಟ್ಕೊಳ್ತೀವಿ. ಮತ್ತು ಸಪ್ರೇಟಾಗಿ ತೆಂಗಿನ ತುರಿನೂ ಸಹಿತ ಹಾಕ್ಕೋಬೇಕು. ತೆಂಗಿನ ತುರಿನ ಸಪ್ರೇಟಾಗಿ ಹಾಕ್ಕೊಂಡು ರುಬ್ಕೋಬೇಕು. ಈ ಮಸಾಲೆ ಜೊತೆ ರುಬ್ಕೊಳ್ಳೋಂಗಿಲ್ಲ. ಅದು ಸಪ್ರೇಟಾಗಿ ರುಬ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ಆ ಕಡೆ ಬಾಣಲೆಯಲ್ಲಿ ನಾನು ಖಾರ ಹಾಕಿ ರುಬ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ನಾನು ಬರೀ ತೆಂಗಿನಕಾಯಿ ಮಾತ್ರ ಹಾಕ್ಕೊಂಡು ರುಬ್ಬಿ ಇಟ್ಕೊಳ್ತೀನಿ ಸಪ್ರೇಟಾಗಿ. ಮತ್ತು ಕುಕ್ಕರ್ಗೆ ನಾವು ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಈ ತಲೆ ಮಾಂಸ ಇದೆಯಲ್ಲ ಅದನ್ನು ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ಒಂದು 5-6 ಸತಿ ವಾಶ್ ಮಾಡ್ಕೋಬೇಕು. ಏಕೆಂದರೆ ಸುಟ್ಟಿರ್ತಾರಲ್ವ, ಅದೆಲ್ಲ ಸ್ಮೆಲ್ ಬರುತ್ತೆ. ಆ ಥರ ಸ್ಮೆಲ್ ಹೋಗಬೇಕು ಅಂದರೆ ಚೆನ್ನಾಗಿ ವಾಶ್ ಮಾಡಿಕೊಂಡು ಕುಕ್ಕರ್ನಲ್ಲಿ ಈ ಥರ ಬೇಯಕ್ಕೆ ಹಾಕ್ಕೋಬೇಕು. ಕುಕ್ಕರಲ್ಲಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಿಬಿಟ್ಟು ಇದನ್ನು ಬೇಯಕ್ಕೆ ಹಾಕಬೇಕು. ಚೆನ್ನಾಗಿ ಬೇಯಿಸ್ಬೇಕು ಇದನ್ನು. ತಲೆ ಮಾಂಸ ಅಲ್ವಾ, ಬೆಂದಿರೋದಿಲ್ಲ, ಗಟ್ಟಿ ಇರುತ್ತಲ್ವ. ಅದಕ್ಕೋಸ್ಕರ ಕ್ಲೀನಾಗಿ ಸ್ವಲ್ಪ ಉಪ್ಪೆಲ್ಲ ಹಾಕಿಬಿಟ್ಟು ಇದೆಲ್ಲ ನೀರೆಲ್ಲ ಹಿಂಗೋಗೋವರೆಗೂ ಚೆನ್ನಾಗಿ ಈ ಥರ ತಿರುಗಿಸ್ತಾನೆ ಇರಬೇಕು. ಆವಾಗ ಜೊತೆಗೆ ಇದು ಸ್ಮೆಲ್ ಬರ್ತಾ ಇರುತ್ತೆ. ತಲೆಕಾಲು ಸಾರು ಸ್ವಲ್ಪ ಸ್ಮೆಲ್ ಬರೋ ಜಾಸ್ತಿ. ಆ ಥರ ಸ್ಮೆಲ್ ಬರಬಾರ್ದು ಅಂದರೆ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಚೆನ್ನಾಗೆಲ್ಲ ಹುರಿದ ಮೇಲೆ ಇದಕ್ಕೆ ಅಂದರೆ ಮಸಾಲೆ ಖಾರ ರುಬ್ಬಿದ್ನಲ್ಲ, ಅಂದರೆ ಚಕ್ಕೆ, ಲವಂಗ, ಈರುಳ್ಳಿ, ಬೆಳ್ಳುಳ್ಳಿ ಅದನ್ನೆಲ್ಲ ಹಾಕಿ ಮಸಾಲೆ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಕುಡ್ಲು ಇಟ್ಟಿದ್ದೀನಿ. ಯಾಕೆಂದರೆ ಈಚೆಯಿಂದ ತಂದಿರ್ತೀವಲ್ಲ, ಸೋಗ್ತಾರೆಲ್ಲ ಏನಾಗಬಾರ್ದು ಅಂದ್ಬಿಟ್ಟು ಅದನ್ನು ಕಾಯಕ್ಕೆ ಇಟ್ಟಿದ್ದೀನಿ. ಮುಂದೆ ಏನು ಮಾಡ್ತೀನಿ ಅಂತ ತಿಳಿಸ್ತೀನಿ. ಇದು ಇವಾಗ ಖಾರದಲ್ಲೇ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಖಾರದಲ್ಲೇ ಬೇಯ್ತಾ ಇದೆ. ಅದ್ರ ಜೊತೆಗೆ ನಾನು ತೆಂಗಿನಕಾಯಿ ಮಾಡ್ಕೊಂಡಿದ್ನಲ್ಲ ಅದನ್ನು ಆಮೇಲೆ ಹಾಕ್ಕೋಬೇಕು. ಇವಾಗ ಎರಡು ಮಿಕ್ಸ್ ಮಾಡಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಇದಂತೂ ಚೆನ್ನಾಗಿ ಇದು ಖಾರ ಎಲ್ಲ ಹುರ್ಕೊಳ್ಳೋವರೆಗೂ ಇದೇ ಥರ ಸೌಟನ್ನ ಆಡಿಸ್ತಾನೆ ಇರಬೇಕು. ಇವಾಗ ನಾನು ಕೂಡಲೆಲ್ಲ ಇದಾಕಿ ಮಾಡಿದ್ನಲ್ಲ ಅದನ್ನು ಇವಾಗ ಕುಕ್ಕರ್ ಒಳಗೆ ಹಾಕ್ತೀನಿ. ಯಾಕೆಂದರೆ ನಾವು ಈಚೆಯಿಂದ ತಂದಿರ್ತೀವಲ್ಲ, ಸೋಪ್ ಥರ ಏನಾದ್ರು ಆಗುತ್ತೆ ಅಂತ ಅಂದ್ಬಿಟ್ಟು ಆ ಥರ ಹಾಕ್ಬಿಟ್ಟು ನೀವಳಿಸ್ಬಿಟ್ಟು ಹಾಕ್ಬಿಟ್ರೆ ಏನೂ ಆಗೋದಿಲ್ಲ. ಇದು ನಾನ್ ವೆಜ್ ತಿಂದರೂ ಸಹಿತ ನೋಡಿ. ಈ ಥರ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಖಾರ ಎಲ್ಲ ಮಿಕ್ಸ್ ಮಾಡಿ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ನೋಡ್ಕೊಂಡು ಹಾಕ್ಕೋಬೇಕು. ಇದು ಜಾಸ್ತಿ ಗಟ್ಟಿಗೆ ಮಾಡಬಾರ್ದು, ಮೀಡಿಯಮಾಗಿ ತೆಳ್ಳಗಿರಬೇಕು ಸಾರು. ಆ ಥರ ಮಾಡ್ಕೋಬೇಕಾಗುತ್ತೆ. ಇವಾಗ ಇವೆಲ್ಲ ರೆಡಿ ಆದಮೇಲೆ ಅದಕ್ಕೆ ಉಪ್ಪು ಹಾಕ್ಬಿಟ್ಟು ಮುಚ್ಚಳ ಮುಚ್ಚಿ ಕುಕ್ಕರಲ್ಲಿ ಒಂದು 3 ಕೂಗು ಕೂಗಿಸ್ಬೇಕು. 3 ಕೂಗು ಕೂಗಿಸಿದ್ರೆ ಚೆನ್ನಾಗಿ ಬೇಯುತ್ತೆ. ಅಂದರೆ ತಲೆ ಮಾಂಸ ಅಲ್ವಾ, ಅದು ಸ್ವಲ್ಪ ಗಟ್ಟಿ ಇರುತ್ತಲ್ಲ, ಅದಕ್ಕೆ 3 ಕೂಗು ಬೇಯುತ್ತೆ. ಅದು ಬೇಯಿಸ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಈ ಥರ ಎಣ್ಣೆ ಜಿಡ್ಡೆಲ್ಲ ಬಿಟ್ಕೊಂಡಿದೆ. ಇದು ಈ ಥರ ಸಾರು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಇದಕ್ಕೆ ಮುದ್ದೆ ಮಾಡಿದ್ರಂತೂ ಇನ್ನೂ ಸೂಪರಾಗಿರುತ್ತೆ ಈ ಸಾರು. ಇದು ಈ ಥರ ತೆಳು ಇದ್ದಷ್ಟು ಸಾರು ಇನ್ನೂ ಟೇಸ್ಟಿಯಾಗಿ ಬರುತ್ತೆ. ನೋಡಿ ಪೀಸೆಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ. ಈ ಥರ ಸಾರು ರೆಡಿ ಆಯಿತು. ಇದು ಶುಗರ್ ಪೇಷಂಟ್ ಅವ್ರು ಇರ್ತಾರಲ್ಲ ಅವ್ರಿಗೆ ಈ ಸಾರು ಮತ್ತು ಮೀನು ಸಾರು ತಿಂದರೆ ಒಳ್ಳೆಯದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇದು ವಾರಕ್ಕೊಂದು ಸತಿ 15 ದಿವ್ಸಕ್ಕಂತೂ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿದ್ರಲ್ಲ, ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ನಿಮಗೆಲ್ಲ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆಲ್ಲ ಇಷ್ಟ ಆದರೆ ಗೊತ್ತಲ್ಲ, ದಯವಿಟ್ಟು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.